ಲವ್ ಮಾಕ್ಟೈಲ್ ಅಂದಿದ ತಕ್ಷಣ ನನಗೆ ತುಂಬ ಕನೆಕ್ಟ್ ಆಗುತ್ತೆ ಪಿಕ್ಚರು. ಒಂದು ಪರ್ಸ್ನಲಿ ಕನೆಕ್ಟ್ ಆಗುತ್ತೆ. ಯಾಕೆಂದರೆ ಪಾರ್ಟ್ 1ಅಲ್ಲೂ ನಾನು ಇಂಟರ್ವ್ಯೂ ಮಾಡಿದ್ದೆ, ಪಾನಿಪುರಿ ತಿಂತ ಇಂಟರ್ವ್ಯೂ ಮಾಡಿದ್ವಿ, ನಿಮ್ಗೆ ನೆನಪಿರಬೇಕು ಫಿಲ್ಮಿ ಒಂದು. ಪಾರ್ಟ್ 2 ಇಂಟರ್ವ್ಯೂ ಮಾಡಿದ್ವಿ, ನಿಮ್ಮ ಹಳೆ ಮನೇಲಿ ಇಂಟರ್ವ್ಯೂ ಮಾಡಿದ್ವಿ. ಪಾರ್ಟ್ 3 ನಿಮ್ಮ ಹೊಸ ಮನೇಲಿ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. 19th ರಿಲೀಸ್ ಆಗ್ತಾಯಿದೆ. ಅದು ತುಂಬ ಬೆಸ್ಟ್ ಡಿಸಿಷನ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಎಲ್ಲರೂ ಆ ಡ್ಯಾಡಿಗೋಸ್ಕರ ಕಾಯ್ತಾ ಇದ್ರು, ಈ ಡ್ಯಾಡಿ ಬಂದರು ಅಂತ. ಸೊ ಅದು ನಿಮಗೆ ಒಪ್ಕೊಬೇಕಾದ್ರೆ ಆದ್ರೂ ಏನಾದರೂ ಸೆಕೆಂಡ್ ಥಾಟ್ ಇತ್ತ ಸರ್ ಏನಾದರೂ? ಅಂದರೆ ಇಷ್ಟು ವರ್ಷ ಕಷ್ಟಪಟ್ಟು ಮಾಡಿರ್ತೀರ, ಏನೇ ಇದ್ರೂ ಆ ಡೇಟಿಗೆ ತುಂಬ ಬೇರೆ ಬೇರೆ ಸಿನಿಮಾಗಳಿದ್ದಾವೆ, ದೊಡ್ಡ ಸ್ಟಾರ್ಗಳು ಸಿನಿಮಾಗಳಿದ್ದಾವೆ, ಹೆಂಗಪ್ಪ ಏನಪ್ಪ ಅಂತ ಸೆಕೆಂಡ್ ಥಾಟ್ ಏನಾದರೂ ಇತ್ತಾ? ಹೇಳಿದ ತಕ್ಷಣ ಓಕೆ ನಾವು 19th ರೆಡಿ ಅಂತ ಆಯ್ತಾ? ಹೆಂಗಾಯ್ತು? ಇಲ್ಲ, ಒಂದು ಸೆಕೆಂಡ್ ಯೋಚನೆ ಮಾಡ್ತೀವಿ. ಅವಾಗ ಏನಂದ್ರೆ 4-5 ದಿನ ಹಾಲಿಡೇ ಇದೆ ಅವಾಗ. ಸೊ ಆ ಥರ ಮತ್ತೆ ಸಿಗಲ್ಲ ಡೇಟ್ಗಳು. ಅಷ್ಟೊಂದು 4 ದಿನ ಹಾಲಿಡೇ, ಎಲ್ಲರೂ ಒಂದು ರಜದ ಮೂಡದಲ್ಲಿರ್ತಾರೆ, ಸಿನಿಮಾಗೆ ಹೋಗೋಣ ಅನ್ನೋ ಮೂಡಲ್ಲಿರ್ತಾರೆ. ಸೊ ಅದು ಮತ್ತೆ ಆ ಥರ ಡೇಟು ತುಂಬ ಕಷ್ಟ. ಸೊ ಯಾಕೆ ಬಿಡೋದು? ಆಮೇಲೆ ಕನ್ನಡ ಸಿನಿಮಾ ಅಂತ ಇರೋದು ಒಂದೇ ಅಲ್ಲ, ಈಗ ಇನ್ನೊಂದು ಕನ್ನಡ ಸಿನಿಮಾ ಜೊತೆ ಬರೋದು ಬೇಡ ಅಂತ ಮುಂಚೆನೇ ಡಿಸೈಡ್ ಮಾಡಿದ್ವಿ. ಯಾವುದೇ ಕನ್ನಡ ಸಿನಿಮಾ ಜೊತೆ ಬರೋದು ಬೇಡ. ಯಾಕಂದರೆ ನಾವು ಜನವರಿ ಫಸ್ಟ್ ಅಂದ್ಕೊಂಡಿದ್ದು ಅದು ಡಿಸೆಂಬರ್ 25ಕ್ಕೆ ಬರೋಣ ಅಂತ ಫಸ್ಟ್ ತಲೆಯಲ್ಲಿತ್ತು. ಓಕೆ. ಆವಾಗ 2 ಸಿನಿಮಾ ಅನೌನ್ಸ್ ಮಾಡಿದ್ರು, ನಾವು ಸುಮ್ಮನೆ ಆಗ್ಬಿಟ್ವಿ. ಅದಾದಮೇಲೆ ಜಾನ್ವರಿ 23 ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಅವಾಗ ಲ್ಯಾಂಡ್ ಲಾರ್ಡ್ ಅನೌನ್ಸ್ ಮಾಡಿದ್ರು, ಸರಿ ಸುಮ್ಮನೆ ಆದ್ವಿ. ಆಮೇಲೆ ಸರಿ ಅದಕ್ಕೆ ಏಪ್ರಿಲ್ 10th ಅಂತ ಮುಂಚೆನೇ ಅನೌನ್ಸ್ ಮಾಡ್ಕೊಂಡ್ವಿ, ಯಾಕಂದರೆ ಮಾರ್ಚ್ 19th ಟಾಕ್ಸಿಕ್ ಇರೋದ್ರಿಂದ. ಯಾವಾಗ ಟಾಕ್ಸಿಕ್ ಮುಂದಕ್ಕೆ ಹೋಯ್ತು, ಕನ್ನಡ ಒಂದೇ ಸಿನಿಮಾ ಬಂದರೆ ಯಾವಾಗಲೂ ಒಳ್ಳೇದು. ಅಂದರೆ ನಾವು ಒಂದು 4-5 ಮಂತ್ಸಿಂದ ಒಳ್ಳೆ ಡೇಟಿಗೆ ವೆಯ್ಟ್ ಮಾಡ್ತಾನೆ ಇದೀವಿ. ವಿ ಜಸ್ಟ್ ಡಿಡ್ ನಾಟ್ ವಾಂಟ್ ಟು ಕ್ಲಾಶ್. ಯಾವ್ದಾದ್ರು ಕನ್ನಡ ಸಿನಿಮಾ ಜೊತೆನೇ ಕ್ಲಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಒಂದು ಥಾಟಲ್ಲೂ ಇತ್ತು. ಆಡಿಯನ್ಸಿಗೆ ಕನ್ಫ್ಯೂಸ್ ಮಾಡೋದು ಬೇಡ, ಆ ಸಿನಿಮಾ ನೋಡೋದ ಈ ಸಿನಿಮಾ ನೋಡೋದ, ಎಸ್ಪೆಷಲಿ ಒಂದೇ ಲ್ಯಾಂಗ್ವೇಜಲ್ಲಿ. ಆಮೇಲೆ ಇದೊಂದು ಕೋಇನ್ಸಿಡೆನ್ಸ್ ಏನು ಅಂತಂದರೆ, ಪಾರ್ಟ್ 1 ನಿಮ್ಮ ಸಿನಿಮಾ ಜನವರಿಗೆ ಬಂದಿತ್ತು, ಪಾರ್ಟ್ 2 ಫೆಬ್ರವರಿಗೆ ಬಂದಿತ್ತು, ಪಾರ್ಟ್ 3 ಮಾರ್ಚಿಗೆ ಬಂದಿತ್ತು. ನೀವು ಏಪ್ರಿಲ್ಗೆ ಅಂದಿದ್ರಿ, ಬಟ್ ದೇವರು ಇಲ್ಲ ಮಾರ್ಚ್ಗೆ ಇರಲಿ ಇವರು ಅಂತ. 1 2 3 ಜನವರಿ, ಫೆಬ್ರವರಿ, ಮಾರ್ಚ್ ಇದೆಲ್ಲ ಯೋಚನೆ ಮಾಡಿಲ್ಲ ನಾವು. ಟಾಕ್ಸಿಕ್ ಅಪೋಸಿಟ್ ದುರಂದರ್ ಅಪೋಸಿಟ್ ಟಾಕ್ಸಿಕ್ ಅನ್ನೋದಿತ್ತು. ಇವಾಗ ತುಂಬ ಟ್ರೋಲ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ ನಾನು. ಲವ್ ಮಾಕ್ಟೈಲ್ ಟಾಕ್ಸಿಕ್ ಅಂತ ಅನ್ಕೊಂಡಿದ್ವಿ, ಲವ್ ಮಾಕ್ಟೈಲು ದುರಂದರ್ ಅಪೋಸಿಟ್ ಅಂತ ಇದೆ. ಆ ಸಿನಿಮಾನು ಆಲ್ರೆಡಿ ಪಾರ್ಟ್ 1 ಸಿಕ್ಕಾಪಟ್ಟೆ ದೊಡ್ಡ ಹಿಟ್ ಆಗಿದೆ ಆಲ್ ಓವರ್ ಇಂಡಿಯಾ. ಸೊ ಆ ಸಿನಿಮಾದ ಆಪೋಸಿಟ್ ಬರ್ತಾ ಇದ್ದೀರಾ ಅಂತಂದಾಗ ಆ ಕಾಂಪಿಟೇಷನ್ ಎಲ್ಲ ಹೆಂಗ್ ನೋಡ್ತೀರಿ? ನನ್ ಪರ್ಸನಲ್ ಅನ್ಸೋದು ಮ್ಯಾಟರ್ ಆಗಲ್ಲ ಅನ್ಸುತ್ತೆ. ಅದೇ ಬೇರೆ ಜನ ಆಪೋಸಿಟ್ ಅಂತ ನೋಡ್ತಾನೆ ಇಲ್ಲ. ಆಪೋಸಿಟ್ ಅಂತ ನೀವು ಏನು ಹೇಳಿದ್ರಿ, ಪಾರ್ಟ್ 1 ಗೆದ್ದಿದೆ, ಪಾರ್ಟ್ 2 ಬರ್ತಾ ಇದೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ. ನಾವು ಪಾರ್ಟ್ 1 ಮಾಡಿದ್ವಿ, ಗೆದ್ದಿದ್ವಿ, ಪಾರ್ಟ್ 2 ಮಾಡಿದ್ವಿ, ಸೊ ಪಾರ್ಟ್ 3 ಬರ್ತಾ ಇರೋದು. ಸೊ ಇನ್ನೊಂದು ಸ್ಟೆಪ್ ಮುಂದೆ ಇದೀವಿ ನಾವು ಆ್ಯಕ್ಚುಲಿ ಹೆಂಗೆ ನೋಡೋಕೆ ಹೋದರೆ. ಯಾಕಂದರೆ 2 ಸಲ ನಾವು ಅದನ್ನು ಸಿನಿಮಾ ಮಾಡಿ ಅದನ್ನು ಪ್ರೂವ್ ಮಾಡಿ, ಮತ್ತು 3ನೇ ಸಲ ಆ್ಯಂಡ್ ಈ ಸಲ ಈ ಅಧ್ಯಾಯ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಅದು ಈಗ ಲವ್ ಮಾಕ್ಟೈಲ್ 3ನೇ ಭಾಗ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಸಿನಿಮಾ. ಆ್ಯಂಡ್ ಆಲ್ಸೋ ಇದು ಪ್ಯೂರ್ ಕನ್ನಡ ಫಿಲ್ಮ್ ಅಲ್ವಾ? ಅಂದರೆ ಇಟ್ಸ್ ಕನ್ನಡ ಫಿಲ್ಮ್. ದುರಂದರ್ ದೊಡ್ಡ ಹಿಟ್ ಆಗಿರ್ಬೋದು, ಬಟ್ ಅದು ಅಂದರೆ ಅಫ್ಕೋರ್ಸ್ ಇಟ್ ವಿಲ್ ಆಲ್ಸೋ ಬಿ ಏರೇಟೆಡ್ ಸಿನಿಮಾಗೆ ಎಷ್ಟು ಮಕ್ಕಳು ನೋಡ್ಬೋದು, ಫ್ಯಾಮಿಲಿ ಹೋಗ್ಬೋದು ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ನಮ್ಮ ಸಿನಿಮಾ ಜಾನ್ರನೇ ಬೇರೆ, ಅವ್ರದ್ದೇ ಬೇರೆ, ಸಿನಿಮಾ ಫ್ಲೇವರ್ ಬೇರೆ. ಸೊ ನೋಡೋಂಥ ಸೊ ಹಾಗಾಗಿ ಆಡಿಯನ್ಸು ಬೇರೆ ಇರ್ತಾರೆ, ಜೊತೆಗೆ ಭಾಷೆ ಕೂಡ ನೀವು ಕನ್ನಡ ಸಿನಿಮಾನೇ ನೋಡಬೇಕು ಅನ್ನೋದಾದರೆ ನಮ್ಮದು ಕನ್ನಡ ಸಿನಿಮಾ. ಹಾಗಾಗಿ ಆ ರೀತಿ ಕಾಂಪಿಟೇಷನ್ ವೈಸ್ ಅದನ್ನ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಆ್ಯಂಡ್ ಬ್ಯೂಟಿಫುಲ್ ಡೇಟ್ ಅಲ್ವಾ, 19th ಅಲ್ಲಿ ಯುಗಾದಿ ಬರುತ್ತೆ, ಸ್ಯಾಟರ್ಡೆ ರಂಜಾನ್ ಇದೆ, ಲಾಂಗ್ ಹಾಲಿಡೇಸ್ ಇದೆ. ಜನಕ್ಕೂ ಎಂಟರ್ಟೈನ್ಮೆಂಟ್ ಬೇಕು, ನೋಡಬೇಕು ಅಂದಾಗ ಅವ್ರು ನೋಡಬೇಕು ಅನ್ಕೊಂಡಾಗ ಏನೂ ಇಲ್ಲ ಅನ್ನೋದಕ್ಕಿಂತ ಒಂದು ಕಾಂಟೆಂಟ್ ಇದ್ರೆ ಒಳ್ಳೇದಲ್ವಾ? ಆಮೇಲೆ ಯಾವಾಗಲೂ ಏನಾಗ್ತಿತ್ತು ಅಂದರೆ, ಪ್ರತಿ ಒಂದ್ಸಲ ಹಬ್ಬ ಯಾವ್ದಾದ್ರು ಒಳ್ಳೆ ಹಬ್ಬ ಬಂತು, ಒಳ್ಳೆ ರಜೆಗಳು ಬಂತು ಅಂದರೆ ಕನ್ನಡ ಸಿನಿಮಾಗಳಿಗೆ ಜಾಗನೇ ಸಿಗ್ತಾ ಇರಲಿಲ್ಲ. ಹೌದು. ಸೊ ಇಲ್ಲ ದೊಡ್ಡ ಕನ್ನಡ ಸಿನಿಮಾ ಬಂದಿರೋದು ಇಲ್ಲ ಬೇರೆ ಭಾಷೆ ಸ್ಟಾರ್ಗಳು ಹಬ್ಬ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಈ ಸತಿ ಯಾವಾಗ ಟಾಕ್ಸಿಕ್ ಜಾಗ ಖಾಲಿ ಆಯ್ತು ಅದ್ರದ್ದು, ಯಾಕೆ ನಾವು ಒಂದು ಕನ್ನಡ ಸಿನಿಮಾ ಯಾಕೆ ಬರಬಾರ್ದು? ಆ್ಯಂಡ್ ಆಲ್ಸೋ ನಾವು ಪ್ರಿಪೇರ್ಡ್ ಇದ್ವಿ, ಯಾಕಂದ್ರೆ ಏಪ್ರಿಲ್ 10th ಇದ್ದಿದ್ದರಿಂದ ಕೆಲಸಗಳು ಫಾಸ್ಟಾಗಿ ನಡೀತಾ ಇತ್ತು. 2-3 ಸಾಂಗ್ ಕೂಡ ರಿಲೀಸ್ ಮಾಡಿದ್ವಿ. ಸೊ ಹಾಗಾಗಿ ಆ ಪ್ರಾಸೆಸ್ ಎಲ್ಲ ಇದೀವಿ. ಅಂದ್ರೆ ಅದು ಕೂಡ್ಕೊಂಡು ಬರಬೇಕು. ನೀವು ಯಾವುದೋ ಸಿನಿಮಾ ಅವ್ರ ಡೇಟ್ ಇಲ್ಲಪ್ಪ ಇವಾಗ ನಾವು ಬಂದ್ಬಿಡೋಣ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ಬಿಕಾಸ್ ಆಸ್ ಅ ಸಿನಿಮಾ ಆಸ್ ಮಾರ್ಕೆಟಿಂಗ್ ಪ್ಲಾನಿಂಗ್ ಎಲ್ಲ ಕರೆಕ್ಟ್ ಆಗಿರಬೇಕು. ಎಲ್ಲೋ ಒಂದು ಕಡೆ ಹತ್ರ ಕೂಡ ಇದೆ. ಆಲ್ಸೋ ಟ್ರೈಲರ್ನು ಆಲ್ಮೋಸ್ಟ್ ರೆಡಿ ಮಾಡಿ ಆಗ್ತಾನೆ, ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಟಿದ್ದೆ. ಯಾವಾಗ ಮುಂಚೆನೇ ಬರ್ತೀವಿ ಅಂದರೆ ಇಮಿಡಿಯೇಟಾಗಿ, ಈಗ ಮೊನ್ನೆ ನಾವು ಡೇಟ್ ಅನೌನ್ಸ್ ಮಾಡಿದ್ದು, ಆಲ್ರೆಡಿ ಇವತ್ತು ಟ್ರೈಲರ್ ಬರ್ತಾ ಇದೆ. 2 days ಇನ್ಫ್ಯಾಕ್ಟ್ ಟ್ರೈಲರ್ ರಿಲೀಸ್ ಪ್ಲಾನ್ ಮಾಡ್ಬೇಕಾದ್ರೂ ಅಷ್ಟೇ, ನಾವು ಡೇಟ್ ಅನೌನ್ಸ್ ಮಾಡೋತ್ತಿಗೆ ಟಾಕ್ಸಿಕ್ ಟ್ರೈಲರ್ 8 ಅಂತ ಅನೌನ್ಸ್ ಆಗಿತ್ತು ಲಾಸ್ಟ್ ವೀಕು. ಸೊ ಕ್ಲಾಶ್ ಮಾಡ್ಕೊಳ್ಳೋದು ಯಾಕೆ, ಟಾಕ್ಸಿಕ್ ಹೆಂಗೂ ರಿಲೀಸ್ ಹತ್ರ ಇರುತ್ತಲ್ಲ, ಅವ್ರು ಟ್ರೈಲರ್ ಆದಮೇಲೆ ಒಂದು ಫ್ಯೂ ಡೇಸ್ ಗ್ಯಾಪ್ ಆದಮೇಲೆ ನಾವು ರಿಲೀಸ್ ಮಾಡೋಣ, ಬಿಕಾಸ್ ನಮ್ದು ಹೆಂಗೂ ಏಪ್ರಿಲ್ 10th ಅಲ್ವಾ ಅಂತ. ಸೊ ಅದೆಲ್ಲ ಒಂಥರ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು.
ಅದೇ ಟಾಕ್ಸಿಕ್ ನಿರ್ಮಾಪಕರೇ ನಿಮ್ಮ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಕೆ ವಿ ಎನ್ ಅವರು. ಸೊ ಟಾಕ್ಸಿಕ್ ಡೇಟಿಗೆ ಕೊಟ್ಟಿದ್ರಲ್ಲ, ಏನಾದರೂ ಯಶ್ ಅವ್ರಿಗೆ ಹೇಳಿದ್ರಂತ ಇಲ್ಲ ಈ ಸಿನಿಮಾ ಹಾಕಿ, ಅಥವಾ ನಿಮ್ಮ ಸಿನಿಮಾ ಬಗ್ಗೆ ಅವ್ರಿಗೆ ಏನಾದರೂ ಗೊತ್ತಾ, ಅಥವಾ ನಿಮ್ಗೆ ಏನಾದರೂ ಹೇಳಿದ ಆ ಥರದ್ದು ಏನಾದರೂ ಇದೆಯಾ? ಇಲ್ಲ, ಬಟ್ ಡಿಸ್ಟ್ರಿಬ್ಯೂಟರ್ಸ್ ನಮಗೆ ಕನ್ವೆ ಮಾಡಿದ್ರು ಟಾಕ್ಸಿಕ್ ಮುಂದಕ್ಕೆ ಹೋಗ್ತಾ ಇದೆ ಅಂತ. ಅವಾಗ ನಮಗೆ ಗೊತ್ತಾಯ್ತು, ಆ್ಯಂಡ್ ನಾವೇ ಅದನ್ನ ಕಾಲ್ ತಗೊಂಡಿದ್ದು, ಡಿಸೈಡ್ ಮಾಡಿ. ಸರಿ ಸರಿ.